ಹಾಯ್ ಗೆಳೆಯರೆ, ನನ್ನ ಹೆಸರು ರಾಗಿಣಿ. ವಯಸ್ಸು 18 ವರ್ಷವಾದರೂ ನೋಡೋಕೆ ಬಲು ಸುಂದರ. ದುಂಡನೆಯ ಮೋಗ, ಕಮಲದಂತಹ ಕಣ್ಣುಗಳು, ಉದ್ದನೆಯ ತಲೆ ಕೂದಲು ಹೊಂದಿದ್ದಳು. ಓದುವುದರಲ್ಲಿ ಎತ್ತಿದ ಕೈ, ಆದರೆ ತುಂಬಾ ಮುಗ್ಧ ಹುಡುಗಿ. ಆದರೆ ಆಕೆ ನೋಡುಗರನ್ನು ತನ್ನ ಕಡೆಗೆ ಆಕರ್ಷಿಸಲು ಬೇಕಾಗುವ ಎಲ್ಲ ರೂಪ ಇದೆ ಎಂದು ಬೇರೆಯವರು ಹೇಳುತ್ತಾರೆ. ನಾನು ಕಾಲೇಜಿನಲ್ಲಿದ್ದಾಗ ಹೊರಗಿನ ಜ್ಞಾನ ಅಷ್ಟೇನೂ ಗೊತ್ತಿರಲಿಲ್ಲ. ಅಪ್ಪ ಗ್ರಾಹಕರ ಬೇಡಿಕೆ ತಕ್ಕಂತೆ ಸಾಮಗ್ರಿಗಳನ್ನು ಒದಗಿಸುತ್ತಿದ್ದರಿಂದ ಕೆಲಸದ ಮೇಲೆ ಆಗಾಗ ಬೇರೆ ಬೇರೆ ಊರುಗಳಿಗೆ ಹೋಗುತ್ತಿದ್ದ. ಆದರೆ ಅಪ್ಪ ಮನೆಯಲ್ಲಿ ಇಲ್ಲದಿರುವಾಗ ಮನೆಗೆ ಶ್ರೀನಿವಾಸ್ ಎಂಬಾತ ಆಗಾಗ್ಗೆ ಬರ್ತಾ ಇದ್ದ. ಅವನು ನಮ್ಮ ದೂರದ ಸಂಬಂಧಿ ಕೂಡ ಆಗಿದ್ದ. ಅಪ್ಪನಿಗೂ ಪರಿಚಯವಿತ್ತು. ಅವನೇ ನಮ್ಮ ಕತೆಯ ಹೀರೋ. ಶ್ರೀನಿವಾಸ್ ಅಪ್ಪ ಇಲ್ಲದಾಗ ಹೆಚ್ಚಾಗಿ ನಮ್ಮ ಮನೆಯಲ್ಲಿಯೇ ಇರುತ್ತಿದ್ದ. ಅವನು ನಮ್ಮ ಮನೆಗೆ ಬರ್ತಾ ಇದ್ದದ್ದು ನನ್ನ ತಾಯಿ ಶಾಂಭವಿ ಸಲುವಾಗಿ. ಅಮ್ಮನೂ ಕೂಡ ಅಷ್ಟೇ. ಅಪ್ಪ ಇಲ್ಲದಿರುವಾಗ ನನ್ನ ಮುಂದೆಯೇ ಅವನನ್ನ ಮನೆಗೆ ಕರೆಯಿಸಿಕೊಳ್ಳುತ್ತಿದ್ದಳು. ಹೀಗೆ ಒಂದು ದಿನ ಅಪ್ಪ ಕೆಲಸದ ನಿಮಿತ್ತ ಮುಂಬೈಗೆ ಹೋದಾಗ ಅಮ್ಮ ಅವನಿಗೆ ಫೋನ್ ಮಾಡಿ ಬರುವಂತೆ ಹೇಳಿದ್ದಳು. ಅವನು ಸಂಜೆ ಮನೆಗೆ ಬಂದಿದ್ದ. ಆದರೆ ಆ ಹೊತ್ತಿನಲ್ಲಿ ಅಮ್ಮ ಮನೆಯಲ್ಲಿ ಇರಲಿಲ್ಲ. ಆತ ಅಮ್ಮ ಎಲ್ಲಿಗೆ ಹೋಗಿದ್ದಾರೆ ಎಂದ. ಮನೆಗೆ ಬೇಕಾದ ವಸ್ತುಗಳನ್ನು ತರಲು ಮಾರ್ಕೆಟ್ಗೆ ಹೋಗಿದ್ದಾಳೆ ಎಂದು ಹೇಳಿದೆ. ಆಗ ಆತ ಕುಡಿಯೋಕೆ ನೀರು ಕೇಳಿದ. ನಾನು ನೀರು ತಂದು ಕೊಡುವಾಗ ಬಾಗಿದ್ದೆ. ತಡ ಆತನ ಕಣ್ಣು ನನ್ನ ಸೌಂದರ್ಯದ ಮೇಲೆ ಬಿದ್ದಿತು. ಅದನ್ನ ನೋಡಿ ಅವನ ಗಂಟಲು ಒಣಗಿ ಬೇಗನೆ ಗ್ಲಾಸ್ ತೆಗೆದುಕೊಂಡು ನೀರು ಕುಡಿದು ಬಿಟ್ಟ. ಆ ದಿನ ಆತ ನನ್ನನ್ನೇ ನೋಡುತ್ತಿದ್ದ. ನಾನು ಕೂಡ ಅದನ್ನು ಸೂಕ್ಷ್ಮವಾಗಿ ಅವನ ವರ್ತನೆಯನ್ನು ಗಮನಿಸಿದ್ದೆ. ಆಮೇಲೆ ನಾನು ಕಾಲ ಮೇಲೆ ಕಾಲು ಹಾಕಿಕೊಂಡು ಟಿವಿ ನೋಡುತ್ತಾ ಕುಳಿತಾಗ ಆತ ಊರೆಗಣ್ಣಿನಿಂದ ನನ್ನ ಕಾಲುಗಳನ್ನೇ ನೋಡುತ್ತಿದ್ದ. ನನಗೂ ಮನಸ್ಸಿನಲ್ಲೇ ಅವನ ಬಗ್ಗೆ ಬೇರೆ ಬೇರೆ ವಿಚಾರಗಳು ಬರತೊಡಗಿದವು. ಯಾಕೋ ನನಗೆ ತುಂಬಾ ಕಷ್ಟ ಕೊಡುತ್ತಿದ್ದಾನೆ ಎಂದು ಮನಸ್ಸಿನಲ್ಲಿ ಯೋಚನೆ ಮಾಡುತ್ತಿದ್ದೆ. ಅವನನ್ನು ನೋಡಿದರೆ ನನಗೆ ಏನೇನೋ ಭಾವನೆಗಳು ಬರ್ತಾ ಇದ್ದವು. ಅವನು ಕೂಡ ಇಂತಹ ಅವಕಾಶ ಯಾವಾಗ ಸಿಗುವುದೋ ಎಂದು ಲೆಕ್ಕಾಚಾರ ಹಾಕುತ್ತಾ ಆತ ನನ್ನ ಪಕ್ಕದಲ್ಲಿ ಬಂದು ಕುಳಿತು ಬಿಟ್ಟ. ಆಗ ನನಗೆ ಸ್ವಲ್ಪ ಹೆದರಿಕೆಯಾಯಿತು. ಮುಂದೆ ಏನಾಯಿತು ಎಂಬುದನ್ನು ಮುಂದಿನ ಭಾಗದಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.